ಎಲ್ಲವೂ ಕತ್ತಲೆಯಾಗಿದೆ. ಆರೋಗ್ಯವಿಲ್ಲವೆಂದು ನೀವು ತಮಕಿಸುತ್ತಿದ್ದೀರಾ? ಕರ್ತನೇ ನಮಗೆ ಬೆಳಕು, ದೇವನೇ ನಮಗೆ ಬೆಳಕು. ಕರ್ತನೇ ನಮಗೆ ಆರೋಗ್ಯ, ಅದನ್ನು ಆತನು ನಿಮಗೆ ನೀಡುವನು. ನನ್ನ ಪ್ರಿಯರೇ, ಕರ್ತನು ನಿಮಗೆ ಬೆಳಕಿನ ಜೀವನವನ್ನು ಮತ್ತು ಸುಖ ಜೀವನವನ್ನು ನೀಡುವನು. ಯೆಶಾಯ 58:8 ಮುಂಜಾನೆಯ ಬೆಳಕಿನಂತೆ ನಿನ್ನ ಬೆಳಕು ಉದಯಿಸುವುದು, ನಿನ್ನ ಸುಖ ಜೀವನವು ಶೀಘ್ರದಲ್ಲೇ ಚಿಗುರುವುದು. ಈ ಆಶೀರ್ವಾದವನ್ನು ಕರ್ತನು ಇಂದು ನಿಮಗೆ ನೀಡಲಿ. ಬೆಳಕಿನ ಜೀವನವನ್ನು ನೀಡುವನು. ಕಾಯಿಲೆಯ ಹಾಸಿಗೆಯಿಂದ ನಿನ್ನ ಮಕ್ಕಳನ್ನು ಎಬ್ಬಿಸು ಸ್ವಾಮಿ, ಎಬ್ಬಿಸು ಸ್ವಾಮಿ, ಎಬ್ಬಿಸು. ಸಾಲದ ಸುಳಿಯಿಂದ ನಿನ್ನ ಮಕ್ಕಳನ್ನು ಎಬ್ಬಿಸು ಸ್ವಾಮಿ. ಸುಖ ಜೀವನವು ಅವರಿಗೆ ಚಿಗುರುವಂತೆ ಮಾಡು. ಒಂದು ಬಿಡುಗಡೆಯನ್ನು ಆಜ್ಞಾಪಿಸು ಏಸಪ್ಪ. ಇದನ್ನು ಮಾಡಿದ್ದಕ್ಕಾಗಿ ವಂದನೆಗಳು, ವಂದನೆಗಳು, ವಂದನೆಗಳು. ನನ್ನ ಪ್ರಿಯರೇ, ಕರ್ತನು ನಿಮಗೆ ಬೆಳಕನ್ನು ನೀಡುವನು. ಆದಿಕಾಂಡ 1:3-4 ನಾವು ಓದುತ್ತೇವೆ. ದೇವರು ಬೆಳಕಾಗಲಿ ಎಂದನು, ಬೆಳಕಾಯಿತು. ಬೆಳಕು ಒಳ್ಳೆಯದೆಂದು ದೇವರು ಕಂಡನು. ನನ್ನ ಪ್ರಿಯರೇ, ಬೆಳಕನ್ನು ಮತ್ತು ಕತ್ತಲೆಯನ್ನು ಬೇರೆ ಬೇರೆಯಾಗಿ ವಿಂಗಡಿಸಿದನು. ಕತ್ತಲೆಯಲ್ಲಿದ್ದೀರಾ? ಬೆಳಕಾಗಲಿ ಎಂದು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ಕತ್ತಲೆಯು ದೂರವಾಗಲಿ, ದೂರವಾಗಲಿ. ಬೆಳಕಿನಲ್ಲಿ ನೆಲೆಸಿರಿ. ಯೋಹಾನ 8:12 ಕರ್ತನು ಹೇಳುತ್ತಾನೆ, ವ್ಯಭಿಚಾರದಲ್ಲಿ ಸಿಕ್ಕಿಬಿದ್ದ ಸ್ತ್ರೀಯನ್ನು ನೋಡಿ ಕರ್ತನು ಹೇಳುತ್ತಾನೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನನ್ನು ನಂಬುವವನು ಕತ್ತಲೆಯಲ್ಲಿ ನಡೆಯದೆ ಬೆಳಕಿನಲ್ಲಿ ನಡೆಯುವನು, ಜೀವದ ಬೆಳಕನ್ನು ಹೊಂದುವನು. ನಿಮಗೂ ಕರ್ತನು ಪವಿತ್ರತೆಯನ್ನು ನೀಡಿ ಜೀವದ ಬೆಳಕನ್ನು ಹೊಂದುವಂತೆ ಕೃಪೆ ತೋರಲಿ. ಕೀರ್ತನೆ 18:28 ಪ್ರಕಾರ, ನೀನು ನನ್ನ ದೀಪವನ್ನು ಹಚ್ಚುವಿ, ನನ್ನ ಕತ್ತಲೆಯನ್ನು ಬೆಳಕನ್ನಾಗಿ ಮಾಡುವಿ. ನನ್ನ ದೀಪವನ್ನು ಹಚ್ಚು ಸ್ವಾಮಿ, ಹಚ್ಚು ಸ್ವಾಮಿ. ಪ್ರಾರ್ಥನೆ. ಹಚ್ಚು ಅಪ್ಪ, ನಿಮ್ಮ ದೀಪವನ್ನು ಹಚ್ಚಿ, ಪವಿತ್ರ ದೀಪವನ್ನು ಹಚ್ಚಿ, ಜೀವದ ಬೆಳಕನ್ನು ಹಚ್ಚಿ. ಕತ್ತಲೆಯೆಲ್ಲ ಬೆಳಕಾಗಲಿ. ಯೇಸುವಿನ ನಾಮದಲ್ಲಿ. ಕೀರ್ತನೆ 119:105 ಕರ್ತನೆ, ಮೊದಲ ವಚನವು ನನ್ನ ಪಾದಗಳಿಗೆ ದೀಪವಾಗಿದೆ ಅಪ್ಪ. ವಾಕ್ಯವನ್ನು ನೀಡುವನು. ವಾಕ್ಯದ ಮೂಲಕ ಮಾತನಾಡುವ ಈ ವಾಕ್ಯವನ್ನು ನಾನು ಹಿಡಿದುಕೊಳ್ಳುತ್ತೇನೆ ತಂದೆಯೇ. ಈ ಕ್ಷಣದಲ್ಲೇ ಕರ್ತನು ಈ ಕೃಪೆಯನ್ನು ನೀಡುತ್ತಿದ್ದಾನೆ. ಬೆಳಕನ್ನು ಬೆಳಗಿಸುತ್ತಿದ್ದಾನೆ, ಬೆಳಗಿಸುತ್ತಿದ್ದಾನೆ. ಎಲ್ಲ ಪಾಪದ ಬಂಧನಗಳಿಂದ ನಿಮ್ಮನ್ನು ಬಿಡಿಸುತ್ತಿದ್ದಾನೆ. ಕತ್ತಲೆಯ ಬಂಧನಗಳಿಂದ ಬಿಡಿಸುತ್ತಿದ್ದಾನೆ. ಕಣ್ಣುಗಳಿಗೆ ಬೆಳಕನ್ನು ನೀಡುತ್ತಿದ್ದಾನೆ. ನಡೆಯಬೇಕಾದ ದಾರಿಯನ್ನು ಕಲಿಸಿಕೊಡುತ್ತಿದ್ದಾನೆ. ಯೆಶಾಯ 61:3 ಹೇಳುತ್ತದೆ, ನಿನ್ನ ಬೆಳಕಿನ ಬಳಿಗೆ ಜನಾಂಗಗಳು ಬರುವವು, ಉದಯಿಸುವ ನಿನ್ನ ಪ್ರಕಾಶದ ಬಳಿಗೆ ಅರಸರು ನಡೆದು ಬರುವರು. ಯೇಸುವಿನ ನಾಮದಲ್ಲಿ ಅದು ನಿಮಗೆ ಸಂಭವಿಸಲಿ ಎಂದು ನಾನು ಆಜ್ಞಾಪಿಸುತ್ತೇನೆ. ಸಂಭವಿಸಲಿ. ಮತ್ತಾಯ 6:22 ಪ್ರಕಾರ, ನಿಮ್ಮ ಕಣ್ಣುಗಳು ಬೆಳಕಿನಿಂದ ತುಂಬಿರಲಿ, ಪರಿಶುದ್ಧವಾಗಿರಲಿ. ಮತ್ತಾಯ 5:14 ಪ್ರಕಾರ, ನೀವೇ ಲೋಕಕ್ಕೆ ಬೆಳಕಾಗಿದ್ದೀರಿ. ಅಂತಹ ಬೆಳಕಿನಿಂದ ಕರ್ತನು ನಿಮ್ಮನ್ನು ತುಂಬಿಸಲಿ. ಮುಂದಿನದಾಗಿ ಆರೋಗ್ಯಕರ ಜೀವನ. ಯೆರೆಮೀಯ 30:17 ಪ್ರಕಾರ, ಕರ್ತನು ಹೇಳುತ್ತಾನೆ, ನಿನಗೆ ಆರೋಗ್ಯವನ್ನು ಉಂಟು ಮಾಡುವೆನು, ನಿನ್ನ ಗಾಯಗಳನ್ನು ಗುಣಪಡಿಸುವೆನು. ಇದಕ್ಕಾಗಿಯೇ ಯೇಸು ತನ್ನ ಶರೀರದಲ್ಲಿ ಗಾಯಗಳನ್ನ ಶಿಲುಬೆಯ ಮೇಲೆ ಅನುಭವಿಸಲು ತನ್ನನ್ನು ಒಪ್ಪಿಸಿಕೊಟ್ಟನು. ಯೆಶಾಯ 53:5 ಪ್ರಕಾರ, ಆತನ ಗಾಯಗಳಿಂದ ನಮಗೆ ಗುಣವಾಯಿತು. ಈ ಸಮಯದಲ್ಲಿ ಆತನ ಗಾಯಗಳಿಂದ ಯೇಸುವಿನ ನಾಮದಲ್ಲಿ ಗುಣವಾಗಿರಿ ಎಂದು ನಾನು ಆಜ್ಞಾಪಿಸುತ್ತೇನೆ. ಕ್ರಿಸ್ತನ ಜೀವವು ಯೇಸುವಿನ ನಾಮದಲ್ಲಿ ಇವರೊಳಗೆ ಇಳಿಯಲಿ. ಸ್ವಾಮಿ, ಕತ್ತಲೆಯೆಲ್ಲ ಬೆಳಕಾಗಲಿ, ರೋಗವೆಲ್ಲ ನೀಗಲಿ, ಬಲಹೀನತೆಯೆಲ್ಲ ಮಾಯವಾಗಲಿ, ಕೊರತೆಯು ನೀಗಲಿ, ಆರೋಗ್ಯವೂ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಕ್ರಿಸ್ತನ ಜೀವವು ಇವರೊಳಗೆ ಇಳಿಯಲಿ. ಯೇಸಪ್ಪ, ಅಸ್ತಮ ಎಲ್ಲವೂ ನಿಲ್ಲಲಿ. ಯೇಸುವಿನ ನಾಮದಲ್ಲಿ ಅಸ್ತಮ ಗುಣವಾಗಲಿ. ಇಂದಿನಿಂದ ಅದು ಮಾಯವಾಗಲಿ. ಕಣ್ಣಗಿ ಯೇಸು ನಿಮ್ಮನ್ನು ಗುಣಪಡಿಸುತ್ತಿದ್ದಾನೆ. ಬಿಡುಗಡೆಯಾಗಲಿ ಮತ್ತು ಎಲ್ಲ ರೋಗವೂ ಮಾಯವಾಗುತ್ತಿದೆ. ಭಯ,
ಆತಂಕ ಎಲ್ಲವೂ ಮಾಯವಾಗುತ್ತಿದೆ. ಯೇಸುವಿನ ನಾಮದಲ್ಲಿ ಗುಣವಾಗಿರಿ ಎಂದು ನಾನು ಆಜ್ಞಾಪಿಸುತ್ತೇನೆ. ಎಲ್ಲ ಫಿಟ್ಸ್ ಅದು ನಿಲ್ಲಲಿ, ಮೆದುಳು ಗುಣವಾಗಲಿ, ಹೃದಯವು ಗುಣವಾಗಲಿ, ಕ್ರಿಸ್ತನ ಜೀವವು ಇಳಿಯುತ್ತಿದೆ. ಲೈಸಾಂಡರ್, ಯೇಸು ನಿಮ್ಮನ್ನು ಗುಣಪಡಿಸುತ್ತಿದ್ದಾನೆ. ಗುಣವಾಗಿರಿ. ಬೆನ್ನಿನ ಭಾಗದಲ್ಲಿ ನೋವಿನಿಂದ ಇರುವ ಪ್ರತಿಯೊಬ್ಬರನ್ನು ಗುಣಪಡಿಸುವುದಕ್ಕಾಗಿ ಧನ್ಯವಾದಗಳು ತಂದೆಯೇ. ಎಷ್ಟು ನೋವು, ಸೊಂಟದ ನೋವು, ಯೇಸುವಿನ ನಾಮದಲ್ಲಿ ಗುಣವಾಗಲಿ ಎಂದು ನಾನು ಆಜ್ಞಾಪಿಸುತ್ತೇನೆ. ಗುಣವಾಗಲಿ. ಮುತ್ತಿ ಗುಣಪಡಿಸು ಯೇಸಪ್ಪ. ಮೂತ್ರಪಿಂಡದ ಸಮಸ್ಯೆಗಳು, ಕಿಡ್ನಿ ಸಮಸ್ಯೆಗಳೆಲ್ಲ ಮಾಯವಾಗಲಿ, ಕಲ್ಲುಗಳೆಲ್ಲ ಮಾಯವಾಗಲಿ. ಗುಣಪಡಿಸುವ ಯೇಸುವಿನ ನಾಮದಲ್ಲಿ ಕಾಲುಗಳಲ್ಲಿರುವ ಬಲಹೀನತೆಯೆಲ್ಲ ಮಾಯವಾಗಲಿ. ಯೇಸಪ್ಪ ಮರೆಯಾಗಲಿ. ಆ ಜೀವವು ಇಳಿದು ಬರಲಿ. ಸಂಜೀವಿ, ಯೇಸು ನಿನ್ನನ್ನು ಗುಣಪಡಿಸುತ್ತಿದ್ದಾರೆ. ಎದ್ದು ನಡೆ. ಕ್ರಿಸ್ತನ ಜೀವವು ನಿನ್ನೊಳಗೆ ಇಳಿಯುತ್ತಿದೆ. ಧನ್ಯವಾದಗಳು ಯೇಸುವೆ. ಸಾಲ ಮಾಡಿ ಅದನ್ನು ತೀರಿಸಲಾಗದೆ ಒದ್ದಾಡುತ್ತಿದ್ದೇನೆ ಎಂದು ಹೇಳುವ ಪ್ರತಿಯೊಬ್ಬರಿಗೂ ಸಹಾಯ ಮಾಡಪ್ಪ. ಪವಿತ್ರಾತ್ಮರೇ, ಅದ್ಭುತ ಮಾಡುವ ಕರ್ತನೆ, ಇಂದು ಹಣ ಬರಲಿ, ಸಾಲವನ್ನು ಮರುಪಾವತಿಸಲಿ, ದಾರಿ ತೆರೆಯಲಿ, ಆಶೀರ್ವದಿಸಿ ತೆರೆಯಿರಿ, ಒಳ್ಳೆಯದಾಗಲಿ. ಅನಾರೋಗ್ಯವೆಲ್ಲ ಮರೆಯಾಗಲಿ, ಪತಿಯು ರೂಪಾಂತರಗೊಳ್ಳಲಿ. ಪಿಶಾಚಿಗಳು, ಪಿಶಾಚಿಯ ಆತ್ಮ ಕುಟುಂಬದ ಜನರನ್ನು ಬಿಟ್ಟು ತೊಲಗಲಿ. ಅವರು ಕರ್ತನ ಮಕ್ಕಳಾಗಿ ಬದಲಾಗಲಿ. ಪ್ರತಿಯೊಂದು ಕತ್ತಲೆಯೂ ಮರೆಯಾಗಲಿ, ಪ್ರತಿಯೊಂದು ಕತ್ತಲೆಯೂ ಮರೆಯಾಗಲಿ. ಕೃಪೆಯನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು ಯೇಸಪ್ಪ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ, ವಂದನೆಗಳನ್ನು ಸಲ್ಲಿಸುತ್ತೇವೆ. ಜೊತೆಯಲ್ಲೇ ಇರು, ಆಶೀರ್ವದಿಸು. ಆಮೇನ್. ನನ್ನ ಪ್ರಿಯರೇ, ನೀವು ಕೂಡ ಯೇಸು ಕರೆಯುತ್ತಾನೆ ಸೋಷಿಯಲ್ ಮೀಡಿಯಾ ಕಾರ್ಯಕ್ರಮಗಳನ್ನು ಪ್ರಾಯೋಜಿಸಬಹುದು. ನಿಮ್ಮ ಹುಟ್ಟಿದ ದಿನದಂದು ಅಥವಾ ಮದುವೆಯ ದಿನದಂದು ಅಥವಾ ನಿಮ್ಮ ಪ್ರಿಯರನ್ನ ಕಳೆದುಕೊಂಡ ದಿನದಂದು, ಇನ್ನೂ ಪದವಿ ಪಡೆಯುವ ದಿನದಂದು, ಕೆಲಸ ಸಿಕ್ಕಿದಾಗ ಹೀಗೆಲ್ಲ ಪ್ರಾಯೋಜಿಸಬಹುದು. ಎಷ್ಟೋ ಲಕ್ಷ ಜನರಿಗೆ ಅದು ಆಶೀರ್ವಾದವಾಗುತ್ತದೆ ಅಲ್ಲವೇ? ಅದಕ್ಕಾಗಿ ಈ ನಂಬರ್ಗೆ ಫೋನ್ ಮಾಡಿ. ಇನ್ನೂ ಪ್ರಾರ್ಥಿಸಿದ ಎಣ್ಣೆ, ಎಷ್ಟೋ ಲಕ್ಷ ಬಾಟಲಿ ತೆಂಗಿನ ಎಣ್ಣೆಯನ್ನು ಪ್ರಾರ್ಥಿಸಿ ಎಲ್ಲರಿಗೂ ಉಚಿತವಾಗಿ ನೀಡುತ್ತಿದ್ದೇವೆ. ಎಷ್ಟೊಂದು ಅವಶ್ಯಕತೆ ಇದೆ. ಇದನ್ನು ನೀವು ಪ್ರಾಯೋಜಿಸಬಹುದು. ನಾನು 1000 ಬಾಟಲಿ ಪ್ರಾಯೋಜಿಸುತ್ತೇನೆ, 2000 ಬಾಟಲಿ ಪ್ರಾಯೋಜಿಸುತ್ತೇನೆ. ಲಕ್ಷಾಂತರ ಸಂಖ್ಯೆಯಲ್ಲಿ ನೀಡುತ್ತಿದ್ದೇವೆ. ಇದಕ್ಕೆ ನೀವು ಆಶೀರ್ವಾದವಾಗಿರಬಹುದು. ಈ ನಂಬರ್ಗೆ ಫೋನ್ ಮಾಡಿ, ಅವರು ನಿಮಗೆ ಸಹಾಯ ಮಾಡುತ್ತಾರೆ. ನೀವು ದೇವರ ಆಶೀರ್ವಾದವನ್ನು ಜನರಿಗೆ ತಲುಪಿಸುವಂತೆ ದೇವರು ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.